ಹಾಯ್ ಫ್ರೆಂಡ್ಸ್, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನನ್ನ ವಿಡಿಯೋ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ. ನಿಮಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊಡೋ ಇನ್ಫಾರ್ಮೇಷನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಈಗ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಹಣ 15ನೇ ಕಂತು ಇನ್ನೂ ಬಂದಿಲ್ಲ, ಇನ್ನು ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಹಾಗೆ ಆ ದಿನ ಮಾಧ್ಯಮದ ಮುಂದೆನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಇನ್ನು 4-5 ದಿನದಲ್ಲಿ ಹಣ ಜಮಾ ಮಾಡ್ತೀವಿ ಮಹಿಳೆಯರ ಖಾತೆಗೆ ಅಂತ ಹೇಳಿದರು. ಆದರೆ ಆ ಹಣ ಇನ್ನೂ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಇದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಯಾಕೆ ಮೇಡಮ್ ಇನ್ನೂ ಬಂದಿಲ್ಲ ಅಮೌಂಟು, ನೀವು ಅವತ್ತು ಹೇಳಿದ್ರಲ್ಲ 4-5 ದಿನದಲ್ಲಿ ಬರುತ್ತೆ ಅಂತ. ಅದಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವ್ರಿಗೆ ಕೇಳಿದ್ದಾರೆ, ನಿಮಗೇನು ಪ್ರತಿ ತಿಂಗಳು ಸಂಬಳ ಕರೆಕ್ಟಾಗಿ ಕೊಟ್ಬಿಡ್ತಾರಾ ಅಂತ ಹೇಳಿ ಸರ್ಕಾರವನ್ನು ಮಾಧ್ಯಮಗಳಿಗೇ ಹೋಲಿಕೆ ಮಾಡಿದ್ದಾರೆ. ಇವರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿದ್ದಾರೆ. ಹಾಗೆ ಅವರು ಹೇಳಿದ್ದಾರೆ, ಸರ್ಕಾರಿ ಸಂಸ್ಥೆಗಳಲ್ಲಿ 1 ತಿಂಗಳು ಕೊಟ್ಟರೆ 3 ತಿಂಗಳು ಕೊಡೋದಿಲ್ಲ. ಎಲ್ಲ ಸರ್ಕಾರನೂ ಹೀಗೆ, ಇದು ನಮ್ಮ ಸರ್ಕಾರ ಅಂತ ಅಲ್ಲ, ಹಿಂದೆ ಇದ್ದ ಸರ್ಕಾರಗಳೆಲ್ಲವೂ ಕೂಡ ಹೀಗೆ ಇದೆ. ನಮ್ಮ ಸರ್ಕಾರ ಅಂತ ಅಲ್ಲ, ಹಿಂದೆ ಇದ್ದ ಸರ್ಕಾರ ಕೂಡ ಹೀಗೆ ಇದೆ. ಹಾಗೆಯೇ ಸರ್ಕಾರ ಸಂಸ್ಥೆಗಳಲ್ಲಿ 1 ತಿಂಗಳು ಕೊಟ್ಟರೆ 3 ತಿಂಗಳು ಕೊಡೋದಿಲ್ಲ ಅಂತ ಹೇಳಿ ಉಡಾಫೆಯಿಂದ ಮಾತಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗೆಯೇ ಜನ ಏನು ಅಂದ್ಕೊಳ್ತಾ ಇದ್ದಾರೆ, ಇದನ್ನು ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸ್ಬಿಡ್ಬೋದು, ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರದಲ್ಲಿ ಖಂಡಿತ ಹಣ ಇಲ್ಲ, ಇರಲ್ಲ ಅಲ್ಲಿ. ಆದ್ರೂ ಗೃಹಲಕ್ಷ್ಮಿ ಹಣವನ್ನು ಅವರು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಗೃಹಲಕ್ಷ್ಮಿ ಹಣ ಬೇಕು ಅಂತಲೇ ಅವರು ಕಾಂಗ್ರೆಸ್ಗೆ ಅಂತ ಹೇಳಿ ಓಟ್ ಹಾಕಿರೋದು. ಸೊ ಆದ್ದರಿಂದ ಅವರು ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಒಪ್ಕೊಂಡಿದ್ದಾರೆ ಆ ದಿನ 5 ವರ್ಷ ಕೊಡ್ತೀನಿ ಅಂತ ಹೇಳಿ, ಅದು 5 ವರ್ಷವನ್ನು ಕೊಡಲೇಬೇಕಾಗತ್ತೆ. ಸ್ವಲ್ಪ ದಿನ ತಡ ಆಗುತ್ತೆ ನಮಗೆ ಗೃಹಲಕ್ಷ್ಮಿ ಹಣ ಬಂದು ನಮ್ಮ ಮಹಿಳೆಯರ ಖಾತೆಗೆ ಜಮಾ ಆಗೋದಕ್ಕೆ. ಸ್ವಲ್ಪ ದಿನ ಕಾದು ನೋಡೋಣ ಏನಾಗುತ್ತೆ ಅಂತ. ಅವರು ಒಟ್ಟಿನಲ್ಲಿ ಜಮಾ ಮಾಡ್ತಾರೆ. ಸೊ ಈಗ ಅವರು ಸ್ವಲ್ಪ ಮಾಧ್ಯಮದವರು ಕೇಳಿರೋದ್ರಿಂದ ಸ್ವಲ್ಪ ಬೇಜಾರಾಗಿ ಏನೋ ಆ ಥರ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಯಾವುದೇ ಕಾರಣಕ್ಕೂ ಇದು ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬರೋದೇನು ನಿಲ್ಲಲ್ಲ. ಸೊ ಸ್ವಲ್ಪ ದಿನ ತಡ ಆಗುತ್ತೆ ಅಷ್ಟೇ, ನಾವು ಸ್ವಲ್ಪ ದಿನ ವೇಟ್ ಮಾಡೋಣ. ಹೀಗೆ ಫ್ರೆಂಡ್ಸ್, ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ನನ್ನ ಚಾನಲ್ಗೆ ಆಗಿ ಫ್ರೆಂಡ್ಸ್. ಇದೇ ಥರ ನಾನು ಗೃಹಲಕ್ಷ್ಮಿ ಬಗ್ಗೆ ಇನ್ಫಾರ್ಮೇಷನ್ ಮತ್ತು BPL ಕಾರ್ಡ್ ಬಗ್ಗೆನೂ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಮತ್ತು ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.